ಅಧಿಕಾರ ಮಾತ್ರ ನಮ್ಮ ಬದುಕು. ನಾಯಿಗಳಿಗೆ ಅದೆಲ್ಲಿಂದ ಬಂತು ಇಷ್ಟು ಧೈರ್ಯ? ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಇತ್ತೀಚೆಗೆ ಒಂದು ಸಿನಿಮಾದ ಟ್ರೈಲರ್ ನೋಡಿದೆ. ಈ ಒಂದಷ್ಟು ಹೋರಾಟದ ಕಥೆನ ಹೇಳಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ನನಗನ್ನಿಸ್ತು. ಬಟ್ ಆ ಸಿನಿಮಾ ಟೀಮ್ನ ಕೂರಿಸ್ಕೊಂಡು ಒಂದಷ್ಟು ಮಾತಾಡೋಣ ಅಂತ ಸದ್ಯಕ್ಕೆ ಟೀಮ್ನ ನಾನು ಕೂರಿಸ್ಕೊಂಡಿದ್ದೀನಿ. ಧೀರಾ ಭಗತ್ ರಾಯ್ ಸಿನಿಮಾದ ಟೀಮ್ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ. ನಮಸ್ತೆ ಮೂರು ಜನ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಸ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಅವಾಗಲೇ ಹೇಳ್ತಿದ್ದೆ, ಒಂದಷ್ಟು ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬರ್ತಾ ಇದೀವಿ, ಒಂದು ಹೋರಾಟದ ಕತೆ. ಯಾಕಂದ್ರೆ ನನಗೇನಕ್ಕೆ ಅನಿಸ್ತು ಅಂದ್ರೆ ಟ್ರೈಲರ್ ನೋಡಿದಾಗ ಒಂದು ಹೋರಾಟದ ಕತೆ ಏನು ಹೇಳಕ್ ಹೊರಟಿದ್ದಾರೆ ಅಂತ ನನಗೆ ಅನಿಸ್ತು. ಬಟ್ ಎಲ್ಲಿಂದ ಶುರು ಮಾಡ್ಲಿ ಅಂತಂದ್ರೆ ಡೈರೆಕ್ಟರ್ ಇಂದಾನೆ ಶುರು ಮಾಡೋಣ ಅಂತ. ಸರ್, ಫಸ್ಟ್ ಕತೆ ಹೊಳಿಬೇಕು ಅಂತ ಅಂದ್ರೆ ಒಂದಷ್ಟು ಡೈರೆಕ್ಟರ್ ಎಲ್ಲೆಲ್ಲ ಒಂದ್ ಕಡೆ ಎಲ್ಲ ಹೋಗ್ತಾರಂತೆ, ಇಲ್ಲ ಕೆಲವೊಂದು ಒರಿಜಿನಲ್ ಇನ್ಸಿಡೆಂಟ್ ನ ತಗೊಂಡ್ ಕತೆ ಮಾಡ್ತಾರಂತೆ. ಸೊ ಈ ಕತೆ ಮಾಡಕ್ಕೆ ಏನ್ ಇನ್ಸ್ಪಿರೇಷನ್? ಆಕ್ಚುಲಿ ಇದು ನನಗೆ ಒಂಥರ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇದು ನನ್ನೂರಲ್ಲಿ ನಡೆದಿರುವಂತ ಕತೆ. ಹಾಗಾಗಿದ್ರಿಂದ ಈ ಕಥೆಯಲ್ಲಿ ಆಕ್ಚುಲಿ ಶುರುವಿನಿಂದ ನಾನಿದ್ದೆ. ಯಾಕಂದ್ರೆ ಇದು ನಮ್ಮ ಲೈಫಲ್ಲಿ ನಡೆದಿರೋಂಥ ಕತೆ ಆಗಿದ್ದರಿಂದ ಅದನ್ನ ಸಿನಿಮಾ ರೂಪಕ್ಕೆ ಕಟ್ಟೋದಕ್ಕೆ ಒಂದು ಚಾಲೆಂಜ್ ಇತ್ತು. ಸೊ ಆ ಚಾಲೆಂಜಿಗೆ ಒಂದು ರಿಸರ್ಚ್ ಬೇಕಿತ್ತು. ಸೊ ಸುಮಾರು 1.5 ವರ್ಷ ಸೊ ನಮ್ದು ಒಂದು ರಿಸರ್ಚ್ ಟೀಮ್ ಇದೆ, ನಮ್ದು ರೈಟಿಂಗ್ ಟೀಮ್. ಸೊ ಅವ್ರ ಜೊತೆ ಸುಮಾರು ಒಂದು 50ರಿಂದ 60 ಹಳ್ಳಿಗಳಿಗೆ ವಿಸಿಟ್ ಮಾಡಿ, ಸೊ ಅಲ್ಲೇ ನಮ್ಮೂರಲ್ಲಿ ಏನು ಆ ಭೂಮಿ ಸಮಸ್ಯೆ ಆಗಿತ್ತು, ಸೊ ಆ ಒಂದು ಬೇಸಲ್ಲಿ ಎಲ್ಲೆಲ್ಲಿ ಈ ಥರದ ಸಮಸ್ಯೆಗಳಾಗಿದೆ ಅಂತ ಒಂದು ರಿಸರ್ಚ್ಗೆ ಹೋದಾಗ ಇನ್ನೂ ಕಂಟೆಂಟ್ ಆ ಸ್ಕ್ರಿಪ್ಟ್ ಇನ್ನೂ ದೊಡ್ಡದಾಗ್ತಾ ಹೋಯ್ತು. ಸೊ ಹಾಗಾಗಿ ಒಂದು 1.5 ಇಯರ್ಸ್ ಸ್ಕ್ರಿಪ್ಟಿಂಗ್ ಆಗಿ ಒಂದು ಫ್ಲೋರ್ ಅಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾ ಆಗಿ ಒರಿಜಿನಲ್ ಕತೆ ಇದು. ಎಸ್ ಅಂದ್ರೆ ಇದು ಒರಿಜಿನಲ್ ಕತೆ. ಬಟ್ ನಿಮ್ಗೆ ಒರಿಜಿನಲ್ ಕತೆ ಮಾಡಿದ್ರೆ ಅದೊಂಥರ ಇಟ್ಸ್ ಕೈಂಡ್ ಆಫ್ ಆರ್ಟ್ ಸಿನಿಮಾ ತರ ಆಗ್ಬಿಡುತ್ತೆ. ಸೊ ನನ್ಗೆ ಇದನ್ನ ಕಮರ್ಷಿಯಲ್ ಆಗಿ ಹೇಳ್ಬೇಕಿತ್ತು, ಎಲ್ಲಾ ಸೈಡ್ ಆಫ್ ಆಡಿಯನ್ಸ್ ಕೂಡ ಈ ಸಿನಿಮಾನ ನೋಡ್ಬೇಕಿತ್ತು. ಸೊ ಹಾಗಾಗಿ ಇದು ಆರ್ಟ್ ಸಿನಿಮಾ ತರ ಮಾಡ್ಬಿಟ್ರೆ ಇದು ಎಲ್ಲಿ ಜನಕ್ಕೆ ರೀಚ್ ಆಗಲ್ಲ ಅನ್ನೋ ಒಂದು ರೀಸನ್. ಸೊ ಹಾಗಾಗಿ ಇದನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಂಗಾಗಿ ಈಗ ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿದೆ. ಸಿನಿಮಾದ ಪ್ರೊಡ್ಯೂಸರ್ ಮಾತಾಡ್ತೀನಿ ಸರ್. ಏನು ಅಂತಂದ್ರೆ ಈಗ ಅವ್ರು ಹೇಳಿದ್ರು ಕತೆ ಈ ತರ ಇದೆ ಒಂದು ಕತೆ ಅಂತ. ಈಗ ನಿಮ್ದ ಫಸ್ಟ್ ಸಿನಿಮಾ ಕೂಡ, ಈಗ ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದಾಗ ಒಂದು ಇರುತ್ತೆ, ಈ ತರ ಸಿನಿಮಾ ಮಾಡಿದ್ರೆ ನನ್ನ ಬ್ಯಾನರ್ ಅಲ್ಲಿ ಚೆನ್ನಾಗಿರುತ್ತೆ, ಈ ತರ ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ. ಬಟ್ ಈ ತರ ಒಂದು ಒರಿಜಿನಲ್ ಕತೆ ಇದೆ ಅಂತ ಅಂದಾಗ ನಿಮ್ಗೆ ಹೆಂಗ್ ಅನಿಸ್ತು ಕತೆ ಬಂದಾಗ, ಫಸ್ಟ್ ಅಪ್ರೋಚ್ ಮಾಡಿದಾಗ? ಸರ್, ಟು ಬಿ ಫ್ರಾಂಕ್, ಫಸ್ಟ್ ಕತೆ ಬಂದಾಗ ಇಲ್ಲಿ ನಾನೊಬ್ಬ ಆರ್ಟಿಸ್ಟ್ ಆಗಿ ಬಂದೇ ಹೊರತು ಪ್ರೊಡ್ಯೂಸರ್ ಆಗಿ ಬಂದಿಲ್ಲ. ಸೊ ಸ್ಟಾರ್ಟ್ ಆಯ್ತು, ಮೂವಿ ಸ್ಟಾರ್ಟ್ ಆಯ್ತು, ಒಂದು 5-6 ದಿನ ನಡೀತು, ಶೂಟಿಂಗ್ ಎಲ್ಲ ನಡೀತು. ಸೊ ಆಮೇಲೆ ಕರ್ಣನ್ ಸರ್ ಅವ್ರು ಹೇಳಿರ್ತಕ್ಕಂಥ ಒಂದು ಕಂಟೆಂಟ್ ಮತ್ತೆ ಈ ಒಂದು ಸ್ಟ್ರಾಂಗ್ ಸ್ಟೋರಿಯನ್ನ ಪ್ಲಸ್ ಇದು ತುಂಬಾ ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಕ್ಕಂಥ ಚಿತ್ರ ಅಂತ ಆದ್ಮೇಲೆ ಇಲ್ಲ ಸರ್ ಇದನ್ನ ಯಾಕೆ ಹೀಗೆ ಮಾಡ್ಬಾರ್ದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಓಂ ಸಿನಿ ಎಂಟರ್ಟೈನರ್ಸ್ ಅಂತಕ್ಕಂಥ ಒಂದು ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವೈಟ್ ಲೋಟಸ್ ಅಂತಕ್ಕಂಥ ಒಂದು ಬಿಗ್ ಆರ್ಗನೈಸೇಷನ್ ನಮ್ಮ ಜೊತೆ ಕೈ ಜೋಡಿಸುತ್ತೆ. ಅಶೋಕ್ ಆರುಮುಗಂ ಸರ್ ಅಂತ ಹೇಳ್ಬಿಟ್ಟು, ಈಸ್ ಮೈ ಬೆಸ್ಟ್ ಫ್ರೆಂಡ್ ಫ್ರಮ್ ಪಾಸ್ಟ್ 4 to 5 years. ಸೊ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಸೊ ಆಗ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಥೆನೆ ಧೀರಾ ಭಗತ್ ರಾಯ್. ಆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಿತ್ರ ನಾವೇನ್ ಫಸ್ಟ್ ಪ್ಲಾನ್ ಮಾಡಿದ್ವು, ಸೊ ಅದು ಒಂದು 30 ಲಕ್ಷ ಇತ್ತು ಸರ್, 30-35 ಲಕ್ಷ ಇತ್ತು ಸರ್ ಬಜೆಟ್. ಸ್ಟಾರ್ಟಿಂಗ್ ಪ್ಲಾನ್ ಮಾಡಿದ್ದು ಸರ್. ಸ್ಟಾರ್ಟಿಂಗ್ ಸ್ಟೋರಿ ಸ್ಕ್ರಿಪ್ಟ್ ಇವ್ರು 12 ದಿನ 13 ದಿನ ಶೂಟಿಂಗ್ 15 ದಿನ ಅಂತ ಇದ್ರೆ, ನಾನು ಆಕ್ಚುಲಿ ನನ್ನ ಕತೆ ಮಾಡ್ಕೊಂಡು ಹೇಳಿದ್ನಲ್ಲ, ಇಟ್ಸ್ ಕೈಂಡ್ ಆಫ್ ಕಂಪ್ಲೀಟ್ಲಿ ಆರ್ಟ್ ಸಿನಿಮಾ. ಸೊ ನನ್ಗೆ ಇದನ್ನ ಸ್ಲೋ ಆಗಿ ಹೇಳೋಣ, ಇದನ್ನ ಸ್ಲೋ ಆಗಿ ನರೇಟ್ ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದ್ದು. ಬಟ್ ಅದಾದ್ಮೇಲೆ ಇಲ್ಲ, ಈ ಕತೆನ ನಾನು ರಿಸರ್ಚ್ ಮಾಡ್ತಾ ಅದ್ರ ಡೆವಲಪ್ ಆಗ್ತಾ ಈ ಕತೆನ ನಾವು ತುಂಬಾ ಸ್ಲೋ ಆಗಿ ಮಾಡ್ಬಿಟ್ರೆ ಈ ತರದ ಸಿನಿಮಾಗಳು ಮತ್ತೆ ಯಾರು ಟ್ರೈ ಮಾಡಲ್ಲ ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಕುತ್ಕೊಂಡು ಮತ್ತೆ ಪ್ಲಾನ್ ಮಾಡ್ತೀವಿ ಸರ್. 10 ದಿನ ಆದ್ಮೇಲೆ, ಶೂಟಿಂಗ್ 10 ದಿನ ಆದ್ಮೇಲೆ ಮತ್ತೆ ಪ್ಲಾನ್ ಮಾಡ್ತೀವಿ. ಕಮರ್ಷಿಯಲ್ ಎಲಿಮೆಂಟ್ ಮತ್ತೆ ಟೆಕ್ನಿಕಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದಿದ್ದಂಗೆ ಈ ಫೈಟ್, ಈ ಚಿತ್ರಕ್ಕೆ ಫೈಟ್ ಮಾಸ್ಟರ್ಸ್ ಬಂದ್ಬಿಟ್ಟು ಆಮೇಲೆ ವಿಕ್ರಮ್ ಮೋರೆ ಸರ್. ಆಮೇಲೆ ಚಿತ್ರದ ಸಂಗೀತ ಬಂದ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಸರ್. ಚಿತ್ರದ ಸಂಕಲನ ಎಡಿಟರ್ ಬಂದ್ಬಿಟ್ಟು NM ವಿಶ್ವ ಸರ್. ಕೆಂಪೇಗೌಡ, ಮಾಣಿಕ್ಯ, ದೊಡ್ಡ ರಿಕ್ಕಿ ಅಂತ ದೊಡ್ಡ ಚಿತ್ರಗಳನ್ನ ಮಾಡಿರ್ತಕ್ಕಂಥ ಎಡಿಟರ್. ಸೊ ಅದಾದ್ಮೇಲೆ ಈ ಚಿತ್ರಕ್ಕೆ ಪ್ರದೀಪ್ ಸರ್ ಹೈದರಾಬಾದ್ ಸೌಂಡ್ ಡಿಸೈನರ್, ಕಾಟೇರಾ ಮೂವಿ ಮಾಡಿರ್ತಕ್ಕಂಥ, ಕಾಟೇರಾ ಕಲ್ಕಿ ಎಲ್ಲ ಮಾಡಿರ್ತಕ್ಕಂಥವ್ರು. ಎಲ್ಲೂ ಕೂಡ ಯಾವುದೇ ಇದ್ರಲ್ಲೂ ಕಾಂಪ್ರಮೈಸ್ ಆಗ್ದೇನೆ ಮೂವಿನ ತಗೊಂಡೋದ್ವಿ. ಈಗ ಸಿನಿಮಾದ ಬಜೆಟ್ 3.5-4 ಕೋಟಿ ತಲುಪಿದೆ ಸರ್. 30 ಲಕ್ಷದಲ್ಲಿದ್ದವರು 3.5-4 ಕೋಟಿ. ಹೀಗೆ ನಿರ್ಮಾಣ ಒಳ್ಳೆಯ ಕಮರ್ಷಿಯಲ್
ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಧೀರಭಗತ್ ರಾಯ್. ಎಸ್ 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 ನೀವು ಇಬ್ಬರೇ ಮಾತಾಡ್ತಾ ಇದ್ರ ಹೀರೋಯಿನ್ ಸುಮ್ನೆ ಎಷ್ಟು ಕೂತಿದ್ದಾರೆ ಸುಮ್ನೆ. ಎಸ್ ಹೇಳಿ ಮೇಡಮ್, ಈ ಸಿನಿಮಾದಲ್ಲಿ ಒಂದು ಒರಿಜಿನಲ್ ಕತೆ ಅಂತ ಅಂದಾಗ ಒಂದಷ್ಟು ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಒಂದು ಕತೆ ಹೇಳಿದ್ದಾರೆ. ಸೊ ಅದ್ರಲ್ಲಿ ಈಗ ನಿಮ್ಮ ಫಸ್ಟ್ ಸಿನಿಮಾ ಕೂಡ ಹೌದು. ಈಗ ನನಗೂ ಒಂದು ಫೋಕಸ್ ಇರ್ಲಿ, ನನಗೂ ಒಂದು ಸ್ಕೋಪ್ ಇರ್ಲಿ ಸಿನಿಮಾದಲ್ಲಿ ಅಂತ ಪ್ರತಿಯೊಬ್ರು ಬಯಸೋದಿದ್ದೇ ಇರುತ್ತೆ. ಸೊ ನಿಮ್ಮ ಯಾವ ತರ ಹೋಗುತ್ತೆ ಅಂತ? ಸರ್ ನನಗೆ ಫಸ್ಟ್ ಸರ್ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ನನಗೆ ಮ್ಯೂಚುವಲ್ ಫ್ರೆಂಡ್ ಇದ್ರು, ಬಿಫೋರೇ ಗೊತ್ತಿದ್ರು ಸರ್ ನನಗೆ. ನಾನು ಬಿಫೋರ್ ಮೀಡಿಯಲ್ಲಿ ವರ್ಕ್ ಮಾಡ್ತಿದ್ದೆ, ಸೊ ಅವಾಗಿಂದ ಕನೆಕ್ಷನ್ ಇದ್ರು. ಸೊ ಆಲ್ರೆಡಿ ನಾನು ಅದನ್ನೆಲ್ಲ ಕ್ವಿಟ್ ಮಾಡಿ ನಾನು ಕಂಪ್ಲೀಟ್ ಆಗಿ ನನ್ನ ಪ್ರೊಫೆಷನ್ನೇ ಚೇಂಜ್, IT ನಾನು HR ಆಗಿ ವರ್ಕ್ ಮಾಡ್ಕೊಂಡು ನಾನು ಅಲ್ಲಿದ್ದೆ. ಸೊ ಆ ಟೈಮಲ್ಲಿ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ಒಂದು ಮೂವಿ ಮಾಡ್ತಾ ಇದೀವಿ, ಸ್ಟೋರಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಆಲ್ ಆಫ್ ಸಡನ್ ಹೆಂಗೆ ನಾನು ಪ್ರೊಫೆಷನ್ ಚೇಂಜ್ ಮಾಡೋದು ಅನ್ನೋದು ಒಂದು ಕಡೆ. ಸೊ ಎಂಟರ್ಟೈನ್ಮೆಂಟ್ ಸೈಡ್ ನನಗೆ ಫಸ್ಟ್ ಆಫ್ ಆಲ್ರೆಡಿ ಇಂಟ್ರೆಸ್ಟ್ ಇದ್ದಿದ್ರಿಂದ ಸರಿ ಟ್ರೈ ಮಾಡೋಣ, ಗೊತ್ತಿರೋ ಟೀಮ್ ಬೇರೆ ಅಲ್ವಾ ಅಂತ ಹೇಳಿ ಸೊ ಸರ್ನ ಮೀಟ್ ಮಾಡಿ ಸ್ಟೋರಿ ಎಲ್ಲ ಕೇಳಿದಾಗ ನನಗೆ ತುಂಬಾನೇ ಇಷ್ಟ ಆಯ್ತು ಕ್ಯಾರೆಕ್ಟರ್. ಸೊ ಸಾವಿತ್ರಿ ಅಂತ ರೋಲ್ ನಾನು ಪ್ಲೇ ಮಾಡಿರೋದು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಂತಹ ಕ್ಯಾರೆಕ್ಟರ್. ಇವಾಗ ಯೂಶಲಿ ಮೂವಿ ಅಂತ ಅಂದಿದ ತಕ್ಷಣ ಈಗಿನ ಜನರೇಷನ್ಗೆ ಕನೆಕ್ಟ್ ಆಗ್ತೀವಿ ನಾವು, ಬಟ್ ಸಾವಿತ್ರಿ ಅಂತ ಅಂದ್ರೆ ಆಲ್ಮೋಸ್ಟ್ 70s 80s ಕಾನ್ಸೆಪ್ಟ್ ಅಲ್ಲಿ ಸರ್ ನನಗೆ ಸ್ಟೋರಿ ಹೇಳಿದ್ದು. ಸೊ ಆ ಟೈಮಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ನಿಂತ್ಕೊಂತಿದ್ರ, ಇಷ್ಟೆಲ್ಲ ಕಷ್ಟ ಫೇಸ್ ಮಾಡ್ತಿದ್ರ, ನನಗೆ ಅದು ಡಿಫ್ರೆಂಟ್ ಆಗಿ ಫೀಲ್ ಆಯ್ತು. ಮತ್ತೆ ನಾನು ಅದ್ರ ಬಗ್ಗೆ ಎಲ್ಲ ಸರ್ ಹತ್ರ ಕುತ್ಕೊಂಡು ಮಾತಾಡಿದಾಗ ಅವ್ರ ಊರಿನ ಕತೆ ಅಂತ ನನಗೆ ಗೊತ್ತಾಯ್ತು. ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಗಳನ್ನ ತಗೊಬಂದಿದ್ದಾರೆ, ರಿಯಲ್ ಫ್ಯಾಕ್ಟ್ ಗಳನ್ನ. ನಾವು ಆ ಲೊಕೇಶನ್ಗೂ ಹೋಗಿದ್ವಿ ಅಲ್ಲ ಸರ್, ಆಲ್ಮೋಸ್ಟ್ ಆ ಲೊಕೇಶನ್ ಅಲ್ಲೆಲ್ಲ ನಾವು ಶೂಟ್ ಮಾಡಿದೀವಿ. ಸೊ ಸ್ಟೋರಿ ಕೇಳಿದ ತಕ್ಷಣ ನನಗೂ ಖುಷಿ ಆಯ್ತು. ಮನೇಲೂ ಎಲ್ಲ ಇಲ್ಲ, ಆಪರ್ಚುನಿಟಿ ಬಂದಾಗ ಮಿಸ್ ಮಾಡಬಾರ್ದು, ಸೊ ಟ್ರೈ ಮಾಡು ಅಂತ ಹೇಳಿದ್ರು. ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ ನನಗೆ, ಆಕ್ಟಿಂಗ್ ಕಂಪ್ಲೀಟ್ ಡಿಫ್ರೆಂಟ್, ಆಂಕರಿಂಗು ಕೂಡ ಕಂಪ್ಲೀಟ್ ಡಿಫ್ರೆಂಟ್, ನಿಮ್ಗೆ ಗೊತ್ತು ಅದು. ಸೊ ಕಂಪ್ಲೀಟ್ ಟೀಮ್ ಸಪೋರ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಸರ್ ಇಲ್ಲ ನಾನು ಹೇಳ್ಕೊಡ್ತೀನಿ, ಟ್ರೈನ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದೀವಿ. ಕ್ವಿಟ್ ಮಾಡಿ 1.5 year ಸೊ ಆ ಟೈಮಲ್ಲಿ ಆಕ್ಚುಲಿ ನನಗೆ ಕಷ್ಟ ಆಯ್ತು ಸರ್, ಯಾಕೆಂದ್ರೆ ನಿಮ್ಗೆ ಗೊತ್ತು ಕಂಪ್ಲೀಟ್ ನನಗೆ ಮೂವಿನಲ್ಲಿ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಅವಾಗ ವರ್ಕ್ ಮಾಡ್ತಾ ಇದ್ದಿದ್ ಕಂಪ್ನಿನಲ್ಲಿ ಇದ್ದಿದ್ದು ತುಂಬಾ ಸ್ಟ್ರಿಕ್ಟ್ ಇತ್ತು, ನನಗೆ ಫೋನ್ಸೇ ಅಲೋ ಇರ್ತಿರ್ಲಿಲ್ಲ. ನಾನು ಪೇರೋಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಇದ್ದಿದ್ದು ಅವಾಗ. ಸೊ ಹಂಗೆಲ್ಲ ಇದ್ದಾಗ ಇಲ್ಲ, ಆಪರ್ಚುನಿಟಿ ಬಂದಾಗ ನಾನು ಮಿಸ್ ಮಾಡಬಾರ್ದು ಅಂತ ಹೇಳಿ ಆ ಟೈಮಲ್ಲಿ ಆ ಜಾಬ್ನ ಕ್ವಿಟ್ ಮಾಡಿ ಸೊ ಫೋಕಸ್ ಮಾಡಿ ಮತ್ತೆ ಹಂಗೆ ನಂದು ಕೆರಿಯರ್ ಸ್ಟಾರ್ಟ್ ಆಯ್ತು. ಇಷ್ಟ ಆಯ್ತು, ಎಂಟರ್ಟೈನ್ಮೆಂಟ್ ಇಷ್ಟ ಆಯ್ತು. ಆಕ್ಚುಲಿ ಈಗಲೂ ಎಂಟರ್ಟೈನ್ಮೆಂಟ್ ಪ್ಲಸ್ ಬಿಸ್ನೆಸ್ IT ಎಲ್ಲ ಎರಡು ತರ ಇದೆ ಹಂಗಾರೆ. ಎರಡು ಮಾಡ್ತಿದ್ದಾರೆ. ಮಾಡ್ತಾ ಇದೀನಿ, ಮೊನ್ನೆ ಒಂದು ಹೊಸ ಕಂಪನಿ ಇನಾಗ್ರೇಷನ್ ಆಗಿದೆ, ರೀಸೆಂಟ್ ಆಗಿ ಸ್ಟಾರ್ಟ್ಅಪ್ ಮಾಡಿದ್ವಿ. ಎಸ್ ಎಸ್ ಸರ್, ಈಗ ಒಂದು ಒರಿಜಿನಲ್ ಕತೆ ಅಂತ ಹೇಳಿದ್ರಿ, ಆಮೇಲೆ 80s ಕತೆ, ಇವಾಗಿನ ಕತೆ ಹೇಳ್ತಿಲ್ಲ ನೀವು, ಸ್ವಲ್ಪ ಹಳೆ ಕತೆ ಅಂತ ಹೇಳಿದಾಗ ಅದಕ್ಕೆ ತಕ್ಕನಾಗಿ ಒಂದು ವಾತಾವರಣ ಸೃಷ್ಟಿ ಮಾಡ್ಬೇಕಾಗತ್ತೆ. ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ನೋಡಿದೆ ಟ್ರೈಲರ್ ಅಲ್ಲಿ ಒಂದು ಅಂಬಾಸಿಡರ್ ಕಾರ್ ಬರೋದಾಗಿರ್ಬೋದು, ಆ ಒಂದು ತಕ್ಕನಾಗಿ ನಮ್ಗೆ, ಯಾಕಂದ್ರೆ ನೋಡೋ ಆಡಿಯನ್ಸ್ಗೆ ನಮ್ಗೆ ಅದೇ ಫೀಲ್ ಬರಬೇಕು. ಸೊ ಅದನ್ನೆಲ್ಲ ನೋಡ್ಬೇಕು ಅಂತ ಅಂದಾಗ ಏನೇನೆಲ್ಲ ಪ್ರಿಪೇರ್ ಆದ್ರಿ, ಏನೇನೆಲ್ಲ ಮಾಡ್ಕೊಂಡ್ರಿ ಅಂತ ಕಷ್ಟ ಆಯ್ತಾ ನಿಮ್ಗೆ? ಈ ಸಿನಿಮಾನ ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಮಾಡ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಅರೌಂಡ್ 50 CR. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಸೆಟ್ ಹಾಕಿ, ಯಾಕಂದ್ರೆ 2 ಊರು ಸೆಟ್ ಹಾಕಿ ಮಾಡ್ಬೇಕಾಗುತ್ತೆ ಆಕ್ಚುಲಿ ರಿಯಲ್ ಕಂಟೆಂಟ್ ಅದು. ಬಟ್ ನಮ್ಗೆ ಈಗ ನಮ್ಗೆ ಹೊಸಬರಾಗಿರೋದ್ರಿಂದ, ಆಮೇಲೆ ನಾನು ಹೊಸ ನಿರ್ದೇಶಕ ಆಗಿರೋದ್ರಿಂದ ಅಷ್ಟು ದೊಡ್ಡ ಬಜೆಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಪರ್ಟಿಕ್ಯುಲರ್ ಆಗಿ ಆ ತರದ ಲೊಕೇಶನ್ ಹುಡುಕಕ್ ಶುರು ಮಾಡಿದ್ವಿ. ಅವಾಗ ನಮಗೆ ಆ ಲೊಕೇಶನ್, ಆ ತರದೊಂದು ಲೊಕೇಶನ್ ಚಿತ್ರದುರ್ಗ ಸೈಡ್ ಚಳ್ಳಕೆರೆ ಅಂತ ಒಂದು ಊರಲ್ಲಿ, ಆ ಕಡೆ ಇದೇ ತರದ್ದು ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸಿನಿಮಾಗೆ ಅದೇ ತರದೊಂದು ಲೊಕೇಶನ್ ಸಿಕ್ತು. ಸೊ ಅದಾದ್ಮೇಲೆ ಈಗ ನಾವು ಆ ಪೀರಿಯಡ್ ಸಿನಿಮಾ ಮಾಡ್ತಿರೋದ್ರಿಂದ, ಎಸ್ಪೆಷಲಿ 80s 90s ಸಿನಿಮಾ ಮಾಡ್ತಿರೋದ್ರಿಂದ, ದೊಡ್ಡ ದೊಡ್ಡ ಬ್ಯಾನರ್ ಸಿನಿಮಾಗಳಾಗಾದ್ರೆ ಕರೆಕ್ಟ್ ಬಜೆಟ್ ಇರುತ್ತೆ, ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಬಟ್ ನಮಗೆ ಸೆಟ್ ಆರ್ಟ್ ಡಿಪಾರ್ಟ್ಮೆಂಟೇ ಒಂದು ದೊಡ್ಡ ಚಾಲೆಂಜ್. ಯಾಕೆಂದ್ರೆ ನೀಟಾಗಿ ಅದನ್ನೆಲ್ಲ ಅಚೀವ್ ಮಾಡ್ಬೇಕಿತ್ತು ನಾವು. ಸೊ ಅಷ್ಟು ದೂರವರೆಗೂ ಇಲ್ಲಿಂದ ಅಂಬಾಸಿಡರ್ ಕಾರ್ ತಗೊಂಡು ಹೋಗ್ಬೇಕಿತ್ತು, ಯಾಕೆಂದ್ರೆ ಕಂಪ್ಲೀಟ್ಲಿ ಔಟ್ಡೋರ್ ಆಗಿತ್ತು ಸಿನಿಮಾ ಶೂಟು. ನಿಮ್ಗೆ ಬ್ಯಾಂಗ್ಳೂರ್ ಈ ಕಡೆ ಸರೌಂಡಿಂಗ್ ಎಲ್ಲ ನಿಮ್ಗೆ ಆ ಥರ ಸೆಟ್ ಹಾಕಿ ಮಾಡ್ಬೋದು ದುಡ್ಡಿದ್ರೆ, ನಮ್ಮ ಹತ್ರ ಅಷ್ಟು ಬಜೆಟ್ ಕೂಡ ಇರಲಿಲ್ಲ. ಸೊ ಹಂಗಾಗಿ ಎಲ್ಲೂ ಅದನ್ನ ಕಾಂಪ್ರಮೈಸ್ ಆಗದ ರೀತಿ ಅದನ್ನ ಹ್ಯಾಂಡಲ್ ಮಾಡಿದ್ದು ನಮ್ಮ ಪ್ರೊಡಕ್ಷನ್ ಟೀಮ್. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಯಾಕಂದ್ರೆ ನಿಮ್ಗೆ ತುಂಬಾ ಕಾಂಪ್ರಮೈಸ್ ಆಗಿ ಮಾಡ್ಬೇಕಾಗುತ್ತೆ ಮೊದಲನೇ ಸಿನಿಮಾಗಳು ಯಾವ ಡೈರೆಕ್ಟರ್ಗಳು. ಬಟ್ ನಿಮ್ಗೆ ಒಂದ್ಸ ಸ್ಟೋರಿ ಮತ್ತೆ ಆ ಮೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ದಾಗ ಪ್ರೊಡ್ಯೂಸರ್ ಕೂಡ ಮನ್ಸು ಮಾಡ್ತಾರೆ, ಇಲ್ಲ ಇಟ್ಸ್ ಗೋಯಿಂಗ್ ಗುಡ್, ಇಲ್ಲ ಚೆನ್ನಾಗಿ ಆಗ್ತಿದೆ, ಸೊ ಯಾಕೆ ನಾವು ಇನ್ನು ಸ್ವಲ್ಪ ಅದಕ್ಕೆ ಪುಷ್ ಅಪ್ ಮಾಡಬಾರ್ದು ಅಂತ ಹೇಳಿ ಪುಷ್ ಮಾಡಿದ್ರಿಂದ ಒಂದು ದೊಡ್ಡ ಸ್ಕೇಲಲ್ಲಿ ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡು. ಬಟ್ ತುಂಬಾ ಚಾಲೆಂಜಿಂಗ್ ಇತ್ತು, ಯಾಕೆಂದ್ರೆ ನಾವು ಅದರಲ್ಲಿ ಸಿನಿಮಾದಲ್ಲಿ ಒಂದಷ್ಟು ಪ್ರಾಪರ್ಟೀಸ್ಗಳು, ಎಸ್ಪೆಷಲಿ ಈ ಮಚ್ಚುಗಳು, ಈ ಥರದ್ದೆಲ್ಲ ಪ್ರಾಪರ್ಟೀಸ್ಗಳೆಲ್ಲ ತುಂಬ ರಿಸರ್ಚ್ ಮಾಡಿ, ಮಲ್ಲಿಕಾರ್ಜುನ್ ಅಂತ ಆರ್ಟಿಸ್ಟು, ಸೊ ಸಾರಿ ಆರ್ಟ್ ಡೈರೆಕ್ಟರು, ಸೊ ಅವರು ತುಂಬ ಟೈಮ್ ತೊಗೊಂಡು ತುಂಬ ಪ್ಲ್ಯಾಂಡ್ ಆಗಿ ಅದನ್ನು ನೀಟಾಗಿ ಮಾಡಿಕೊಟ್ರು. ಹಂಗಾಗಿ ಟ್ರೈಲರಲ್ಲಿ ತುಂಬ ಚೆನ್ನಾಗಿ ಅಂದರೆ ಇದೊಂದು 90s ಫೀಲ್ ಅಂತ ನಿಮಗೆ ಅನ್ನಿಸ್ತಾ ಇದೆ. ಎಸ್ಪೆಷಲಿ ಅದನ್ನ ಕಮರ್ಷಿಯಲ್ ಆಗಿ ಹೇಳಿದ್ರಿಂದ ನಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಬರ್ತಾ ಇದೆ ನನಗೆ, ಎಸ್ಪೆಷಲಿ ನನಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ.
ಸರ್ ಈಗ ಹೇಳ್ತಾ ಇದ್ರು ಆ ಸಮಯದ ತಕ್ಕನಾಗಿ ಒಂದು ಸಿನಿಮಾ ಒಂದು ಮೇಕಿಂಗ್ ಸ್ಟೈಲ್ ಮಾಡಬೇಕು ಅಂತ. ಒಂದ್ ಕಡೆ ಪ್ರೊಡಕ್ಷನ್ ಹೋಗ್ತಾ ಇರುತ್ತೆ, ಆಮೇಲೆ ನೀವು ಆಕ್ಟ್ ಕೂಡ ಮಾಡಿದೀರಾ. ಸೊ ಎರಡರಲ್ಲಿ ಯಾವ್ದು ದೊಡ್ಡ ಜವಾಬ್ದಾರಿ ಅನಿಸ್ತು? ಅದು ಹೇಳಕ್ಕಾಗಲ್ಲ ಸರ್. ಆಕ್ಟಿಂಗ್ ಮಾಡೋದು ಒಂದ್ ದೊಡ್ಡ ಜವಾಬ್ದಾರಿ ಆಗಿತ್ತು, ಅದ್ರ ಜೊತೆಗೆ ಪ್ರೊಡಕ್ಷನ್ ಕೂಡ ಒಂದ್ ದೊಡ್ಡ ಜವಾಬ್ದಾರಿ ಆಗಿತ್ತು. ಇದೆಲ್ಲ ಹೊರತುಪಡಿಸಿ ನಂದು ಪ್ರೊಫೆಷನಲ್ ಬಿಸ್ನೆಸ್ ಬೇರೆ ಇದೆ. ಸೊ ಇದೆಲ್ಲದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ದೊಡ್ಡ ಟಾಸ್ಕ್ ಆಗಿತ್ತು ಆಕ್ಚುಲಿ. ಬಟ್ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ನನ್ನ ಪ್ರಕಾರ ಇವರಷ್ಟು ಕಾಮ್ ಪರ್ಸನ್ ಬೇರೆ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಆಕ್ಟಿಂಗ್ ಮಾಡ್ಬೇಕು ಸೆಟ್ ಅಲ್ಲಿ, ಪ್ರೊಡಕ್ಷನ್ ಪೇಮೆಂಟ್ಸ್ ಹ್ಯಾಂಡಲ್ ಮಾಡ್ತಿರ್ಬೇಕು, ಜೊತೆಗೆ ಅವ್ರದ್ದು ಕಂಪನಿ ಇದೆ, ಕಂಪನಿಯಿಂದ ಕಾಲ್ಸ್ಗಳು, ಇಷ್ಟು ಒಬ್ಬ ಮನುಷ್ಯ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ ಮೇ ಬಿ ಅದೇ ಇವ್ರ ತರ ಈ ತುಂಬಾ ಕಮ್ಮಿ ಜನ ಸಿಗ್ತಾರೆ. ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸರ್, ಎಲ್ಲ ಒಂದ್ ಫ್ಯಾಮಿಲಿ ತರ ಒಂದ್ ಟೀಮ್ ಆಗಿ ವರ್ಕ್ ಮಾಡಿದ್ವಿ. ಸೊ ತುಂಬಾ ಬೇರೆ ಬೇರೆ ವಿಷನ್ ಇಟ್ಕೊಂಡಿದೀವಿ. ಸೊ ಇದೊಂದು ಮೂವಿ ಮಾಡಿ ಏನೋ ಒಂದು ಸುಮ್ಮನೆ ಆಗ್ತಕ್ಕಂಥದ್ದಲ್ಲ. ಸೊ ಒಂದ್ ಒಳ್ಳೆ ಸಂಸ್ಥೆಯಾಗಿ ಬೆಳಿಬೇಕು. ಜೊತೆಗೆ ಎಲ್ಲರೂ ಕೂಡ ಇವತ್ತು ಬೇರೆ ಬೇರೆ ಹೆಸರನ್ನ ತಗೊಳ್ಳಲ್ಲ, ಬೇರೆ ಬೇರೆ ಎಲ್ಲರೂ ಟೀಮ್ ನ ಹೇಗ್ ಕಟ್ಕೊಂಡು ಅವ್ರದೇ ಆದಂತಹ ಒಂದು ಮೂವಿಗಳನ್ನು ಕೊಡ್ತಾ ಇದ್ದಾರೋ ಇಂಡಸ್ಟ್ರಿಗೆ, ಅದೇ ತರ ಧೀರ ಭಗತ್ ರಾಯಿಂದ ಒಂದು ಟೀಮ್ ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಸಕ್ತಿ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಸರ್ ಟೈಟಲ್ ಏನಿಗೆ ಸರ್ ಧೀರ ಭಗತ್ ರಾಯ್ ಅನ್ನೋದು? ಆಕ್ಚುಲಿ ಇದು ಸಿನಿಮಾ ನಿಮ್ಗೆ ಇದು ಪಾರ್ಟ್ 2 ಇದು ಧೀರ ಭಗತ್ ರಾಯ್. ಆಕ್ಚುಲಿ ಪಾರ್ಟ್ 1 ಕತೆ ನಿಮ್ಗೆ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಶುರು ಆಗುತ್ತೆ. ಓಕೆ, ಹಂಗಾದ್ರೆ ಪ್ರೀಕ್ವೆಲ್ ಇದೆ. ಯಾ ಸೊ ಇದು ಮುಂಚೆ ಕತೆ ಮಾಡ್ಕೊಂಡಿದ್ದೆ ಹೇಳಿದ್ನಲ್ಲ, ಫಸ್ಟ್ ಆಗಿದ ಸ್ಕ್ರಿಪ್ಟ್ ಬೇರೆ, ಅದನ್ನ ಆಕ್ಚುಲಿ ಸಿನಿಮಾ ಮಾಡಿಲ್ಲ, ಅದು ಅವ್ರಿಗೆ ಗೊತ್ತಿದೆ. ಅದಕ್ಕೆ ತುಂಬಾ ಬಜೆಟ್ ಬೇಕು ಅದಕ್ಕೆ. ಯಾಕಂದ್ರೆ ಇದು ವೆಸ್ಟ್ ಬೆಂಗಾಲ್ ಇಂದ ಮೈಗ್ರೇಟ್ ಆಗಿ ಇಲ್ಲಿಗೆ ಬಂದಿರ್ತಾರೆ ಕನ್ನಡಿಗರು. ಅಲ್ಲಿಂದ ಅಂದ್ರೆ ಇಲ್ಲಿ ಆಕ್ಚುಲಿ ಇಲ್ಲಿಂದ 90s ಅಲ್ಲಿ ಅಲ್ಲಿಗೆ ವೆಸ್ಟ್ ಬೆಂಗಾಲ್ ಹೋಗ್ತಾರೆ ಕನ್ನಡಿಗರು ತುಂಬಾ ಜನ. ಸೊ ಅಲ್ಲೇನೋ ಒಂದು ಕಮ್ಯುನಲ್ ರೈಟ್ ಆದಾಗ ಅಲ್ಲಿಂದ ಮೈಗ್ರೇಟ್ ಆಗಿ ಮತ್ತೆ ಇಲ್ಲಿಗೆ ರಿಟರ್ನ್ ಬರ್ತಾರೆ. ಈ ತರದೊಂದು ಹಿನ್ನೆಲೆ ಇದೆ ಫಸ್ಟ್ ಪಾರ್ಟ್ ಅಲ್ಲಿ. ಸೊ ಯೂಶಲಿ ಆ ಕಡೆ ಎಲ್ಲ ಏನಾಗುತ್ತೆ, ರಾಯ್ ಅನ್ನೋದೊಂದು ಸರ್ ನೇಮ್ ಬರುತ್ತೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಜಾತಿ ಅನ್ನೋದೇನಿರಲ್ಲ, ಕ್ಯಾಸ್ಟ್ ಅನ್ನೋದೇನಿರಲ್ಲ. ಸೊ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಹೀರೋ ಪಾತ್ರ ಬಂದು ತುಂಬಾ ಭಗತ್ ಸಿಂಗ್ ನ ಹೋಲುತ್ತೆ. ನೀವು ಟ್ರೈಲರ್ ನೋಡಿದ್ರೆ ಅವ್ರ ಮೀಸೆ ಆಗಿರ್ಬೋದು, ಪೋಸ್ಟರ್ಸ್ ನೋಡಿದ್ರೆ ಅವ್ರ ಲುಕ್ ಆಗಿರ್ಬೋದು, ಅಂದ್ರೆ ಒಂದು ಫೋರ್ಸ್ ಇರೋಂತ ಹೀರೋ ಕ್ಯಾರೆಕ್ಟರ್ ಅದು. ಯಾಕಂದ್ರೆ ಇಲ್ಲೇ ಎಸ್ ಅಂದ್ರೆ ಈಗ ಎಲ್ಲೇ ಅನ್ಯಾಯ ಆದ್ರೂ ನಾವು ತಟ್ಟಿ ಕೇಳುವಂತ ಕ್ಯಾರೆಕ್ಟರ್ ಅದು. ಸೊ ಹಂಗಾಗಿ ಭಗತ್ ಸಿಂಗ್ ನ ಕಂಪ್ಲೀಟ್ ಆಗಿ ರೆಪ್ರೆಸೆಂಟ್ ಮಾಡುವಂತ ಕ್ಯಾರೆಕ್ಟರ್ ಅದು. ಹಂಗಾಗಿ ರಾಯ್ ಅನ್ನೋದು ಅವ್ರ ತಂದೆ ಸರ್ ನೇಮ್. ಸೊ ಒಬ್ಬ ಧೀರ, ಭಗತ್ ಸಿಂಗ್ ಅನ್ನೋ ಒಂದು ಕ್ಯಾರೆಕ್ಟರ್, ರಾಯ್ ಅನ್ನೋದು ಅವ್ರ ತಂದೆ ಕ್ಯಾರೆಕ್ಟರ್. ಅವ್ರ ತಂದೆಗೋಸ್ಕರ ಸಿನಿಮಾದಲ್ಲಿ ಹೋರಾಟ ಮಾಡ್ತಾನೆ. ಇದು ಧೀರ ಭಗತ್ ರಾಯ್. ಓಕೆ, ಧೀರ ಭಗತ್ ರಾಯ್ ಏನಾದ್ರು ಡ್ಯುಯೆಟ್ ಸಾಂಗ್ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರಾ? ಆಕ್ಚುಲಿ ಹೇಳ್ಬಿಡ್ಲ ಸರ್? ಅದೆಲ್ಲ ಹೇಳೋಗಿಲ್ಲ, ಇಲ್ಲ ಜಾಸ್ತಿ ಹೇಳಂಗಿಲ್ಲ. ಬಟ್ ನಾನ್ ಮಾಡಿರೋ ಅಂತ ರೋಲ್ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ತುಂಬಾ ಅಂದ್ರೆ ವಾಕಿಂಗ್ ಸ್ಟೈಲ್ ಇಂದ ಹಿಡಿದು ಆ ಸ್ಮೈಲ್ ಇಂದ ಹಿಡಿದು ತುಂಬಾ ಪರ್ಟಿಕ್ಯುಲರ್ ಆಗಿರೋರು ಸರ್. ಇದೇ ತರ ಸ್ಮೈಲ್ ಮಾಡ್ಬೇಕು, ಹಿಂಗೆ ವಾಕ್ ಮಾಡ್ಬೇಕು, ಇದೇ ತರನೇ ನೋಡ್ಬೇಕು ಅಂತ. ಬರ್ತಾ ಬರ್ತಾ ಗೊತ್ತಾಯ್ತು ಸರ್ ಎಕ್ಸ್ ಗರ್ಲ್ ಫ್ರೆಂಡ್ ಅವರು ಅಂತ. ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲ. ಆಕ್ಚುಲಿ ಅದೇನಂದ್ರೆ ಸಿನಿಮಾದಲ್ಲಿ ಒಂದ್ ಸಾಂಗ್ ರಿಲೀಸ್ ಮಾಡಿದ್ವಿ, ಏನೋ ಕರ್ಮ ಅಂತ ಒಂದ್ ಸಾಂಗ್. ಅದ್ರ ಆಕ್ಚುಲಿ ನಾನೇ ಕೊರಿಯೋಗ್ರಾಫ್ ಮಾಡಿದ್ದು. ಅದು ಆಕ್ಚುಲಿ ತುಂಬಾ, ಅದು ಫುಲ್ ಮಾಂಟೇಜಸ್ ಆಗುತ್ತೆ, ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ ಇದೆ. ಆಕ್ಚುಲಿ ತುಂಬಾ ಟಫೆಸ್ಟ್ ಪಾರ್ಟ್. ಯಾಕಂದ್ರೆ ಸಿನಿಮಾದಲ್ಲಿ ಈ ಹೀರೋಯಿನ್ ಕೂಡ ಇಲ್ಲಿವರೆಗೂ ಯಾರನ್ನ ಲವ್ ಮಾಡಿಲ್ಲ, ಹೀರೋನು ಅಷ್ಟೇ ಇಲ್ಲಿವರೆಗೂ ಯಾರನ್ನ ಲವ್ ಮಾಡಿಲ್ಲ. ಇವ್ರಿಬ್ರು ಮಧ್ಯೆ ಆ ಲವ್ ಆ ರೊಮ್ಯಾನ್ಸ್ ಕೆಮಿಸ್ಟ್ರಿನ ಸರಿಯಾಗಿ ವರ್ಕ್ ಆಗ್ತಾ ಇರ್ಲಿಲ್ಲ. ನನ್ಗೆ ಅದೊಂದು ದೊಡ್ಡ ಹಿಂಸೆ ಆಗ್ಬಿಟ್ಟಿತ್ತು. ಇವ್ರಿಬ್ರನ್ನ ನೀಟಾಗಿ ಅದನ್ನ ಮ್ಯಾಚ್ ಮಾಡಿ ಇವ್ರಿಬ್ರಿಗೂ ಆ ಸೆಟ್ ಆಫ್ ಮೂಡ್ ತಗೊಂಬರೋದಕ್ಕೆ ಒಂದು ದೊಡ್ಡ ಟಾಸ್ಕ್. ಫಸ್ಟ್ ಡೇ ಶೂಟ್ ಕರ್ಕೊಂಡು ಹೋದ್ವಿ, ಲವ್ ಸಾಂಗ್ ಶೂಟ್ ನಡೀತಾ ಇದೆ. ಇವ್ರು ಫುಲ್ಲು, ಅವನು ಶವರ್ ಆಗ್ತದೇನೆ, ಈ ಹುಡುಗಿನೂ ಶವರ್ ಆಗ್ತಿದೆ, ಫುಲ್ ಶಿವರಿಂಗು. ಏನ್ ಮಾಡೋದಂತ ಗೊತ್ತಾಗಲ್ಲ. ಆಮೇಲೆ ಅವತ್ತು ಬ್ರೇಕ್ ಆಗೋಯ್ತು ಶೂಟು. ಇಲ್ಲ ಇವ್ರು ಹಿಂಗೆ ಬಿಟ್ರೆ ಇದು ಸಿನಿಮಾ, ಈ ಸಾಂಗ್ ನೇ ಕೆಡಿಸ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಆಡಿದ್ದಾರೆ ವಿಜಯ್ ಸರ್ ಸಾಂಗ್. ಅದು ಕಂಪೋಸಿಂಗ್ ಸೂಪರ್ ಆಗಿದೆ. ಒಂದ್ಸರಿ ಸಾಂಗ್ ಕೇಳಿ, ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗೋದು. ಅದು ಆಕ್ಚುಲಿ ಅದು ಶೂಟ್ ಆಗ್ಬೇಕತ್ತು. ಸೊ ಫಸ್ಟ್ ಡೇ ಬ್ರೇಕ್ ಆದ್ಮೇಲೆ ಆಮೇಲೆ ಕೊನೆಗೆ ಟೈಮ್ ಕೊಟ್ಟು ಅವ್ರಿಬ್ರು ಹೇಳೋರು ನಮ್ಗೆ ಕಾನ್ಫರೆನ್ಸ್ ಕಾಲ್ ಹಾಕ್ಬಿಟ್ಟು ಈ ತರ ಬರ್ಬೇಕು, ನಮ್ಗೆ ಒಂದಷ್ಟು ರೆಫರೆನ್ಸ್ ಕಳ್ಸೋರು, ನಂಗೆ ಈ ತರನೇ ಸ್ಮೈಲ್ ಬೇಕು ಅಂತ ಹೇಳಿ. ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ನಮ್ಗೆ ಎಲ್ಲಾರ್ಗುನು. ಆಮೇಲೆ ಆಕ್ಚುಲಿ ಒಂದ್ಸಲ ರಿಹರ್ಸಲ್ಸ್ ಮಾಡಿದ್ಮೇಲೆ ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ಇವ್ರು ಏನ್ ಹೇಳ್ತಿದ್ರು ಅಂದ್ರೆ, ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ತಂದು ನಮ್ಮ ಮೇಲೆ ಹಾಕ್ತಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ನಿಮ್ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಳ್ಬಿಟ್ರು, ಸಾವಿತ್ರಿ ಹಿಂಗ್ ಇರ್ಲಿಲ್ಲ, ಸಾವಿತ್ರಿ ಹಿಂಗೆ ಇದ್ದು. ಯಾರ್ ಸರ್ ಸಾವಿತ್ರಿ? ಹಳೆ ಗರ್ಲ್ ಫ್ರೆಂಡ್. ಸರ್ ಈಗ ಪ್ರತಿಯೊಬ್ಬರಿಗೂ ಒಂದು ಎಕ್ಸ್ಪೀರಿಯನ್ಸ್, ಲೈಫ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಸೊ ಹಂಗಾಗಿ
ಈ ಡೈರೆಕ್ಟರ್ ಅದನ್ನ ಇಮ್ಯಾಜಿನೇಷನ್ ಮಾಡೋದನ್ನ ಎಕ್ಸಿಕ್ಯೂಟ್ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ ಸರ್. ಈಗ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾವ್ ಹೆಂಗ್ ಮಾಡಕ್ಕಾಗತ್ತೆ ಸರ್? ನಾವೇನ್ ಕೊರಿಯೋಗ್ರಾಫರ್, ಪ್ರೊಫೆಷನಲ್ ಕೊರಿಯೋಗ್ರಾಫರ್. ಇಮ್ಯಾಜಿನೇಷನ್ ಲೆವೆಲ್ಗೆ ತುಂಬಾ ಆದಷ್ಟು ಟ್ರೈ ಮಾಡಿ ಮ್ಯಾಚ್ ಮಾಡಿ act ಆಯ್ತಾ ಮಾಡಿದೀವಿ. ಸರಿ ಆಯ್ತಾ ಬಂತ? ನೀವು ನೋಡಿ ಒಂದ್ಸರಿ ನಿಮ್ಗೆ ಅಲ್ಲ ಸರ್, ನಿಮಗೆ ಸ್ಯಾಟಿಸ್ಫೈ ಆಗಿರ್ಬೇಕು, ನಿಮ್ ಹುಡುಗಿ ನಮಗೆ ಹೆಂಗ್ ಗೊತ್ತಿರುತ್ತೆ? ಸರ್ ನಾನು ಸ್ಟೋರಿ ಕತೆ ಮಾತ್ರ ಇಲ್ಲಿ ರಿಯಲಿಸ್ಟಿಕ್ ತಗೊಂಬಂದ್ ಇಲ್ಲಿ ಇಡ್ತಿದಾರೆ ಅಂತ ಅನ್ಕೊಂಡಿದ್ದೆ. ಈ ಲವ್ ಸ್ಟೋರಿನ ತಂದಿರೋದು ನನ್ಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ನೋಡಿ 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 ಹೆಂಗೆಲ್ಲ ಮಾಡ್ಬಿಟ್ಟಿದ್ದಾರೆ ಗ್ಯಾಪ್ ಗ್ಯಾಪ್ ಅಲ್ಲೇ. ಅಲ್ಲ ನಿಮ್ ಸಿನಿಮಾನದ ಹಂಗೆಲ್ಲ ಸರ್, ಏನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದು ಸಿನಿಮಾದಲ್ಲಿ ತೋರಿಸ್ತೀವಿ. ಏನೋ ಗೊತ್ತಿಲ್ಲ ಸರ್, ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆ ಫ್ರಸ್ಟ್ರೇಷನ್ ಕಾಣಿಸೋದು ಸರ್ಗೆ, ಒಂದ್ ಸ್ಮೈಲ್ ಬರೋದು, ಅವಾಗ ಗೊತ್ತಾಗೋದು ಓಕೆ ಸಾವಿತ್ರಿಗೆ ಮ್ಯಾಚ್ ಮಾಡ್ತಾ ಇದೀನಿ ನಾನು. ಅದು ಲಾಂಗ್ ಸ್ಟೋರಿ, ಅದು ಬ್ರೇಕಪ್ ಸ್ಟೋರಿ, ಹಂಗಾಗಿ ಅದು ಬೇಡ 4 years ಆಯ್ತು, ಬೇಡ ಅಂತ ನೆನೆಸ್ಕೊಳ್ಳೋದು ಬೇಡ ಅಂತ ಈ ಟೈಮ್. ನೆನ್ಸ್ಕೊಂಡ್ರೆ ಮನ್ಸಿಗೆ ಓಕೆ, ಮತ್ತೆ ಅದೇನ್ ಸ್ಮೈಲ್ ಒಂದ್ಸರಿ ಬಿಡಿ. ಸಾಂಗ್ ನೋಡಿದ್ರೆ ಬರುತ್ತೆ ಸರ್. ಇಲ್ಲ ಆಕ್ಚುಲಿ ನೀವ್ ನೋಡ್ಬೇಕು. ಸಾಂಗ್ ಅಲ್ಲಿ ಸ್ಮೈಲ್ ತುಂಬಾ ಚೆನ್ನಾಗಿದೆ ಇವ್ರದ್ದು. ಮತ್ತೆ ನೀವು ಸಾಂಗ್ ನೋಡಿದ್ರೆ ಅವ್ರಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ, ಆ ಸ್ಕ್ರೀನ್ ಮೇಲೆ ಇವ್ರಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದನ್ನ ತರದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಅದನ್ನ ಕೊನೆಗೆ ಏನೋ ಮಾಡಿ ಸಾಹಸ್ ಮಾಡಿ ಇವರಿಬ್ರು ಚೆನ್ನಾಗಿ ಬೈಸ್ಕೊಂಡು 5 ಸರಿ ಶೂಟಿಂಗ್ ಸ್ಪಾಟ್ ಅನ್ನು ಬುಕ್ ಮಾಡಿ Cancel ಮಾಡಿ. ಜೆಪಿ ನಗರದಲ್ಲಿ ಜೆಪಿ ನಗರ ಅಲ್ಲ ಸರ್, ಜೆಪಿ ನಗರದಲ್ಲಿ ಮನೆ. ಆಕ್ಚುಲಿ ನಾನ್ ಹೇಳ್ತಾ ಇದ್ದೆ, ಎಷ್ಟ್ ಸರಿ ಶೂಟ್ ಮಾಡ್ತೀರಾ ಸರ್? 5 ದಿನ ಬುಕ್ ಮಾಡಿದೀವಿ ಸರ್ ಮನೆನ ಅಂತ. ಅಂದ್ರೆ ಈ ಲವ್ ಮಾಡದೇ ಇರೋನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ತಗೊಳ್ಳೇಬಾರ್ದು ಅಂತ ಅನ್ಸುತ್ತೆ ಸಿನಿಮಾಗೆ ನೆಕ್ಸ್ಟ್ ಯಾರೇ ಹೀರೋ ಹೀರೋಯಿನ್ ಮಾಡ್ಬೇಕಂದ್ರೆ ನಿಮ್ದೇನ ಬ್ರೇಕಪ್ ಆಗಿದೆಯಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಇದೆಯಾ? ಹೇಳಿದೆ ಸರ್ ಇದೆಲ್ಲ ಇದೆ ಅಂತ ನನಗೆ ಹೇಳ್ಬೇಕಲ್ವಾ ನೀವು? ಅಲ್ಲ ಸರ್, ಹೋಗ್ಲಿ ಎಕ್ಸ್ಪೀರಿಯನ್ಸ್ ಮನೆ ಹೋಗ್ಲಿ ಸರ್, ಎಷ್ಟು ವಿಡಿಯೋಗಳು ಅಟ್ಲೀಸ್ಟ್ ರೆಫರೆನ್ಸ್ ನೋಡಿದ್ರೆ ಬರ್ಬೇಕಲ್ವಾ? ಹತ್ರ ಬರ್ತಿದಂಗೆ ಇವ್ನು ದೂರ ಹೊಡೋದು, ಹತ್ರ ಬರ್ತಿದಂಗೆ ಇವ್ರು ನಾಚ್ಕೊಳ್ಳೋದು. ಅದೇ ಇವ್ರಿಬ್ರನ್ನ ಕಂಬೈನ್ ಮಾಡಿ ಮಾಡಿಸೋ ಅಷ್ಟರಲ್ಲಿ ನೀವು ಯಾವಾಗ ಭಗತ್ ಅಂತ ನೀವು ಕ್ಯಾರೆಕ್ಟರ್ ರೆಡಿ ಮಾಡ್ಬಿಟ್ರು ಅವ್ರ ಕ್ಯಾರೆಕ್ಟರ್ ಆಚೆ ಬಂದಿರಲಿಲ್ಲ. ಓಕೆ, ಹಂಗಾದ್ರೆ ನೆಕ್ಸ್ಟ್ ನೀವು ರಿಲೇಶನ್ಶಿಪ್ ಅಲ್ಲಿ ಇರೋನು ಇಲ್ಲ ಬ್ರೇಕಪ್ ಆಗಿರೋನ ತಗೊಳ್ಳಿ. ಅದೇ ಹಂಗೆ ಮಾಡ್ಬೇಕು. ನೋಡಿ ನಮ್ ಹಿಂದೆ ಒಬ್ಬ ಬ್ರೇಕಪ್ ಆಗಿದೆ ಅನ್ಸುತ್ತೆ, ತಗೊಳ್ಳಿ. ಎಸ್ ಸರ್, ಇನ್ನೇನು ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ, ಆಮೇಲೆ ಜನಗಳಿಗೆ ಏನ್ ಇನ್ವಿಟೇಷನ್ ಕೊಡ್ತೀರಾ ಸರ್? ಸರ್ ನಮ್ಮ ಬಜೆಟ್ ಬಗ್ಗೆ ನಾನು ಹೇಳಿದೆ. ಆಕ್ಚುಲಿ ಇಲ್ಲಿ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಳ್ದೇನೆ ನಾವು ಮೂವಿನ ಮಾಡಿದೀವಿ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಒಳ್ಳೆಯ ಕಥೆಯನ್ನ ಜನರಿಗೆ ಕೊಟ್ಟಿದೀವಿ. ಜನ ಡಿಸೈಡ್ ಮಾಡ್ತಾರೆ ಅದನ್ನ ಇದನ್ನ ಗೆಲ್ಸ್ಬೇಕು ಅನ್ನೋದು. ಯಾಕಂದ್ರೆ ಕನ್ನಡ ಜನತೆ ಕೊಟ್ಟಿದೀವಿ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ತಪ್ಪಾಗತ್ತೆ ಇದನ್ನ. ಯಾಕಂತ ಹೇಳಿದ್ರೆ ಹೇಳ್ತಾರಲ್ಲ ಹಿಂದಿನಿಂದನು, ಅಭಿಮಾನಿ ದೇವರುಗಳು ಕೈ ಹಿಡಿದು ಎತ್ತಕ್ಕಂಥದ್ದು ಅವ್ರ ಹತ್ರ ಬಿಟ್ಟಿದೀವಿ. ಒಳ್ಳೆ ಚಿತ್ರವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದೀವಿ, ಜೊತೆಗೆ ಜನರಿಗೆ ಕೊಡ್ತಾ ಇದೀವಿ. 6ನೇ ತಾರೀಕು ಚಿತ್ರಮಂದಿರಕ್ಕೆ ಬರ್ತಾ ಇದೀವಿ. ಗೆಲ್ಸೋದು ಜನರಿಗೆ ಬಿಟ್ಟಿರೋದು.